ಇವತ್ತು ನಾವು ಅತಿಯಷ್ಟೇ ಮೃದುವಾದ ಅಕ್ಕಿ ಇಡ್ಲಿ ಹೇಗೆ ಮಾಡ್ಕೊಳ್ಳೋದಂತ ನೋಡ್ಕೊಳ್ಳೋಣ. ಯಾಕೆ ಇಡ್ಲಿ ಗಟ್ಟಿ ಬರುತ್ತೆ, ಈ ರೀತಿ ಸಾಫ್ಟಾಗಿ ಬರೋದಿಲ್ಲ ಅಂತಲೂ ತಿಳ್ಕೊಳ್ಳೋಣ. ತುಂಬಾ ಈಸಿಯಾಗಿ ಮಾಡ್ಕೋಬಹುದು. ಇಡ್ಲಿ ಮಾಡ್ಕೊಳ್ಳೋದಕ್ಕೆ ಮೆಜರ್ಮೆಂಟು ಸರಿಯಾಗಿರಬೇಕು, ಹಾಗೆ ಸರಿಯಾದ ಪ್ರಮಾಣದಲ್ಲಿ ಕಲಸಿರಬೇಕು. ಇಡ್ಲಿ ಬ್ಯಾಟರ್ ಹೇಗಿರಬೇಕು ಅಂತ ನೋಡ್ಕೊಳ್ಳೋಣ. ಇಲ್ಲಿ ಮಾಡ್ಕೊಳ್ಳೋದಕ್ಕೆ ನಾನು ರೇಷನ್ ಅಕ್ಕಿ ತೊಗೊಂಡಿದ್ದೀನಿ. 2 ಕಪ್ ಆಗೋಷ್ಟು ರೇಷನ್ ಅಕ್ಕಿನ ತೊಗೊಳ್ತಾ ಇದ್ದೀನಿ. ರೇಷನ್ ಅಕ್ಕಿ ಬೇಡ ಅನ್ನೋರು ಇಡ್ಲಿ ರೈಸ್ನೇ ಉಪಯೋಗಿಸ್ಕೋಬಹುದು. ಆದರೆ ರೇಷನ್ ಅಕ್ಕಿಯಿಂದ ಮಾಡಿದ್ರೂ ಅಷ್ಟೇ ಟೇಸ್ಟಿಯಾಗಿರುತ್ತೆ, ಅಷ್ಟೇ ಪರ್ಫೆಕ್ಟಾಗಿ ಬರುತ್ತೆ. ಈಗ ನೀರು ಸೇರಿಸ್ಕೊಂಡು ಇದನ್ನು 2-3 ಬಾರಿ ಚೆನ್ನಾಗಿ ತೊಳ್ಕೊಬೇಕು. ಅದರಲ್ಲಿ ಏನೂ ಕಸ ಇರಬಾರ್ದು. ಹಾಗೂ ಇಡ್ಲಿ ನೋಡೋದಕ್ಕೆ ಹಾಲಿನಷ್ಟೇ ವೈಟ್ ಆಗಿರಬೇಕು ಅಂತ ಅಂದರೆ ನೀಟಾಗಿ ತೊಳ್ಕೊಬೇಕು. ಈಗ ಈ ನೀರನ್ನು ಆಚೆ ಹಾಕಿ ಬೇರೆ ನೀರನ್ನ ತೊಗೊಂಬಂದು ನೆನೆಸಿಡೋಣ ಬೇರೆ ಕಪ್ಪಲ್ಲಿ. ಮತ್ತು ನಾನಿಲ್ಲಿ 2 ಕಪ್ಪು ಅಕ್ಕಿಗೆ 3/4 ಕಪ್ ಆಗೋಷ್ಟು ಉದ್ದಿನ ಬೇಳೆನ ಸೇರಿಸ್ಕೊತಾ ಇದ್ದೀನಿ. ಹಾಗೆ 2 ಟೇಬಲ್ ಸ್ಪೂನ್ ಅವಲಕ್ಕಿ ಸೇರಿಸ್ಕೊತಾ ಇದ್ದೀನಿ. 2 ಟೇಬಲ್ ಸ್ಪೂನ್ ಆಗೋಷ್ಟು ಸಬ್ಬಕ್ಕಿನ ಸೇರಿಸ್ಕೊತಾ ಇದ್ದೀನಿ. ಆಗ ಇಡ್ಲಿ ವೈಟಾಗೂ ಬರುತ್ತೆ, ಟೇಸ್ಟಿಯಾಗೂ ಇರುತ್ತೆ. ಈಗ ಇದನ್ನು ನೀರು ಸೇರಿಸ್ಕೊಂಡು ಇದನ್ನು ಅಷ್ಟೇ 2-3 ಬಾರಿ ಚೆನ್ನಾಗಿ ತೊಳ್ಕೊಬೇಕು. ಇದರಲ್ಲಿರೋ ಕಸ ಎಲ್ಲ ಆಚೆ ಹೋಗಬೇಕು. ಮತ್ತು ಫ್ರೆಶ್ ಆಗಿ ನೀರು ಸೇರಿಸಿ ಇದನ್ನು ನೆನೆಸಿಡಬೇಕು. ಎರಡನ್ನೂ ಚೆನ್ನಾಗಿ ತೊಳೆದು ನೀರನ್ನ ಆಚೆ ಹಾಕಬೇಕಾಗುತ್ತೆ. ಈಗ ನೀರನ್ನ ಆಚೆ ಹಾಕಿ ಬೇರೆ ಫ್ರೆಶ್ ಆಗಿರೋ ನೀರನ್ನ ತೆಗೆದುಕೊಂಡು ಬಂದು ಇಡ್ತಾಯಿದ್ದೀನಿ. ಈಗ ಇದನ್ನು ಲಿಡ್ ಕ್ಲೋಸ್ ಮಾಡಿ ಮಿನಿಮಮ್ ಅಂದರೂ 6 ಗಂಟೆ ಚೆನ್ನಾಗಿ ನೆನಿಬೇಕು. ನೆಂದ್ರೇ ಮತ್ತು ನಾವು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ನೆಂದಿರಬೇಕು. ಈಗ 6 ಗಂಟೆ ನಂತರ ಇದನ್ನು ಓಪನ್ ಮಾಡ್ಕೊಳ್ಳೋಣ. ನಾವು ಇಡ್ಲಿನ ಸ್ಟೀಮಲ್ಲಿ ಮಾಡ್ಕೊಳ್ಳೋದ್ರಿಂದ ಅಕ್ಕಿನೂ ಚೆನ್ನಾಗಿ ನೆಂದಿರಬೇಕು ಮತ್ತು ನೀಟಾಗಿ ಫರ್ಮೆಂಟು ಆಗಬೇಕು. ಆವಾಗಲೇ ಇಡ್ಲಿ ಸಾಫ್ಟಾಗಿ ಬರುತ್ತೆ. ಇಲ್ಲ ಅಂದರೆ ನಾವು ಆಯಿಲ್ ಹಾಕಿ ಬೇಯಿಸ್ಕೊಂಡ್ರೆ ಅದು ಅಷ್ಟು ಟೇಸ್ಟಿ ಇರಲ್ಲ. ನಾನು ಮೊದಲು ಉದ್ದಿನಬೇಳೆ, ಅವಲಕ್ಕಿ, ಸಬ್ಬಕ್ಕಿನ ಮಿಕ್ಸಿ ಜಾರಿಗೆ ಸೇರಿಸ್ಕೊತಾ ಇದ್ದೀನಿ. ಮಿಕ್ಸಿ ಜಾರಿಗೆ ಸೇರಿಸ್ಕೊಂಡು ಸ್ವಲ್ಪ ನೀರು ಸೇರಿಸ್ಕೊಳ್ಳೋಣ. ತುಂಬ ತೆಳು ಮಾಡ್ಕೋಬಾರ್ದು, ಸ್ವಲ್ಪ ಗಟ್ಟಿ ಇದ್ದರೂ ಮತ್ತು ನಂತರ ನೀರು ಸೇರ್ಕೋಬೋದು. ಅದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಂಡು ಈ ರೀತಿ ತುಂಬ ಸಾಫ್ಟಾಗಿರಬೇಕು, ಕೈಗೇನು ಬರಬಾರ್ದು, ಆ ರೀತಿ ಗ್ರೈಂಡ್ ಮಾಡ್ಕೊಬರ್ಬೇಕಾಗುತ್ತೆ. ಈಗ ಇದನ್ನು ಬೇರೆ ಪಾತ್ರೆಗೆ ಸೇರಿಸ್ಕೊತಾ ಇದ್ದೀನಿ. ಅಥವಾ ಬೇಕಿದ್ದರೆ ನೀವು ಹೊರಗಡೆ ಹೋಗಿ ಗ್ರೈಂಡ್ರಲ್ಲಾದರೂ ರುಬ್ಸ್ಕೊಬರ್ಬೋದು. ಇದನ್ನು ಈ ಪಾತ್ರೆಗೆ ಸೇರಿಸ್ಕೊಂಡಿದ ನಂತರ ಇದೇ ಮಿಕ್ಸಿ ಜಾರ್ಗೆ ಅಕ್ಕಿ ತರಿನ ಸೇರಿಸ್ಕೊಂಡು ಮತ್ತು ಸ್ವಲ್ಪ ನೀರು ಸೇರಿಸ್ಕೊಂಡು, ಅಕ್ಕಿ ತರಿಗೆ ಜಾಸ್ತಿ ನೀರು ಹಾಕಬಾರ್ದು, ಸ್ವಲ್ಪ ನೀರು ಸೇರಿಸ್ಕೊಂಡು ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ. ಬಟ್ ಇದು ತುಂಬ ಮೃದು ಆಗಬಾರ್ದು, ಇದು ಸ್ವಲ್ಪ ತರಿಯಾಗಿ ಇರಬೇಕು. ಆ ರೀತಿ ನಾವು ಗ್ರೈಂಡ್ ಮಾಡ್ಕೊಬರೋಣ. ಇಲ್ಲಿ ನೋಡ್ತಿದ್ದೀರಲ್ಲ, ಈ ರೀತಿ ಗ್ರೈಂಡ್ ಮಾಡ್ಕೋಬೇಕು. ಸ್ವಲ್ಪ ತರಿ ಇರಬೇಕು. ಇಡ್ಲಿ ಬಾಯ್ಲ್ ಆಗಬೇಕು ಸ್ಟೀಮ್ ಆದಾಗ. ಆ ರೀತಿ ಅಕ್ಕಿ ತರಿ ಇದ್ರೂ ಪರವಾಗಿಲ್ಲ. ಇದನ್ನು ಅದೇ ಬೌಲ್ಗೆ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಂತರ ಇದ್ರ ಮೇಲೆ ನಾವು ಮಿಕ್ಸಿ ತೊಳೆದು ನೀರು ಹಾಕ್ಕೊಂಡ್ರೆ ನೀಟಾಗಿ ಫರ್ಮೆಂಟ್ ಆಗೋಲ್ಲ. ಮೇಲೆ ನೀರೇನು ಸೇರಿಸ್ಕೋಬಾರ್ದು ಮತ್ತು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿ ಬೇಕಿದ್ದರೆ ಕೈಯಲ್ಲೂ ಮಿಕ್ಸ್ ಮಾಡ್ಕೋಬಹುದು. ನಾನು ಇಲ್ಲಿ ಸ್ಪೂನ್ ಸಹಾಯದಿಂದನೇ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಚಳಿಗಾಲದಲ್ಲಿ ನೀಟಾಗಿ ಫರ್ಮೆಂಟ್ ಆಗಲ್ಲ ಅಂತ ಅನ್ನೋರು ಈ ರೀತಿ ಟ್ರಿಕ್ಸ್ನ ಯೂಸ್ ಮಾಡಿ. ನಾವು ಮಾಡಿಟ್ಟಿರೋ ಅಂಥ ಪ್ಲೇಟ್ ಕವರ್ ಮಾಡಿದ ನಂತರ ಇದ್ರ ಮೇಲೆ ಒಂದು ದಪ್ಪ ಬೆಡ್ಶೀಟ್ನ ಕವರ್ ಮಾಡಿಡಬೇಕು. ಅಥವಾ ನಾವು ಕುಕ್ಕರಲ್ಲೇ ಹಾಕಿಟ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿಟ್ಟರೆ ಸಾಕು, ಈ ರೀತಿ ನೀಟಾಗಿ ಫರ್ಮೆಂಟಾಗಿ ಬರುತ್ತೆ. ಪಾತ್ರೆಯನ್ನು ನೀಟಾಗಿ ಕುಕ್ಕರಲ್ಲಿ ಇಟ್ಟು ಲಿಡ್ ಕ್ಲೋಸ್ ಮಾಡಿ ಇಟ್ಟರೆ ಬೆಚ್ಚಕ್ಕಿರುತ್ತೆ, ಅವು ಬರುತ್ತೆ. ಈ ರೀತಿ ನೋಡ್ತಾ ಇದ್ರಲ್ಲ, ಇಡ್ಲಿ ಬ್ಯಾಟರ್ ಯಾವಾಗಲೂ ಈ ರೀತಿ ನೀಟಾಗಿ ಉಬ್ಬಿ ಬಂದ್ರೇ ಇಡ್ಲಿ ಸಾಫ್ಟ್ ಆಗಿರೋದು. ಸರಿಯಾಗಿ ಉಬ್ಬಿಲ್ಲ ಅಂದರೆ ಅದು ಇಡ್ಲಿ ಸರಿಯಾಗಿ ಬರೋದಿಲ್ಲ. ಓವರ್ ನೈಟು ಪರ್ಮೆಂಟ್ ಮಾಡ್ಕೊಳ್ಳೋಕ್ಕೆ ಇಟ್ಕೊಳ್ಳೋಣ. ಅಂದರೆ ಮಿನಿಮಮ್ 8 ಗಂಟೆ ಬೇಕು ಪರ್ಮೆಂಟ್ ಆಗೋದಕ್ಕೆ. ನಮಗೆ ಎಷ್ಟು ಪ್ರಮಾಣ ಬೇಕೋ ಅಷ್ಟು ತೆಗೆದುಕೊಂಡು ನಾವು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾನು ಇದಕ್ಕೆ ಮೊದಲೇ ಉಪ್ಪು ಏನು ಸೇರಿಸ್ಕೊಂಡಿಲ್ಲ, ನಂತರ ಸೋಡಾನು ಸೇರಿಸ್ಕೊಳ್ಳೋದಿಲ್ಲ. ಸೋಡಾ ಸೇರಿಸ್ಕೊಳ್ದೇ ಈ ರೀತಿ ಸಾಫ್ಟಾಗಿ ಬರುತ್ತೆ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸರಿ ಹೋಗುತ್ತೆ. ಹಾಗೆ ಇದಕ್ಕೆ ಈಗ ಸ್ವಲ್ಪ ಜನ ಎಣ್ಣೆ ಹಾಕ್ತಾರೆ ಅಂತ ನಾನು ನೋಡಿದ್ದೀನಿ. ಬಟ್ ಎಣ್ಣೆ ಏನು ನಾನು ಯೂಸ್ ಮಾಡ್ತಾ ಇಲ್ಲ. ಇಲ್ಲಿ ಇಡ್ಲಿ ಮಾಡ್ಕೊಳ್ಳೋದಕ್ಕೂ ಇಡ್ಲಿ ಪಾತ್ರೆಗೆ ನಾನು ಎಣ್ಣೆ ಸೇರಿಸ್ಕೊತಾ ಇಲ್ಲ. ಈ ರೀತಿ ಕಾಟನ್ ಬಟ್ಟೆ ಸೇರಿಸ್ಕೊತಾ ಇದ್ದೀನಿ. ಕಾಟನ್ ಬಟ್ಟೆ ಚೆನ್ನಾಗಿ ಚೆನ್ನಾಗಿರೋ ಬಟ್ಟೆನ ಸೇರಿಸ್ಕೊತಾ ಇದ್ದೀನಿ. ಇದ್ರ ಮೇಲೆ ನಾನು ಇಡ್ಲಿ ಬ್ಯಾಟರ್ನ ಸೇರಿಸ್ಕೊಳ್ತಾ ಇದ್ದೀನಿ. ಯಾವುದೇ ರೀತಿ ಎಣ್ಣೆನೂ ಸೇರಿಸ್ಕೊತಾ ಇಲ್ಲ. ಒಂದು ವೇಳೆ ನೀವು ಕಾಟನ್ ಬಟ್ಟೆ ಸೇರಿಸ್ಕೊಳ್ಳಲ್ಲ ಅಂದರೆ ಆಗ ಪ್ಲೇಟ್ಗೆ ಸ್ವಲ್ಪ ಎಣ್ಣೆ ಸವರ್ಕೊಂಡ್ರೆ ಸಾಕಾಗುತ್ತೆ. ಈಗ ನಾನು ಕಾಟನ್ ಬಟ್ಟೆಯಲ್ಲಿ ಸೇರಿಸ್ಕೊಂಡು ಮಾಡ್ಕೊತಾ ಇದ್ದೀನಿ. ಇನ್ನೊಂದು ರೀತಿ ನಾರ್ಮಲ್ ಪ್ಲೇಟಲ್ಲೂ ಸೇರಿಸ್ಕೊಂಡು ಮಾಡ್ಕೊತಾ ಇದ್ದೀನಿ. ನಿಮ್ಗೆ ಯಾವ್ದು ಸರಿ ಅನಿಸಿದ್ರೆ ಆ ರೀತಿ ಮಾಡ್ಕೋಬಹುದು. ಈ ರೀತಿ ಕಾಟನ್ ಬಟ್ಟೆಯಲ್ಲಿ ಮಾಡಿಕೊಂಡ್ರೆ ಎಣ್ಣೆ ಏನು ಸೇರಿಸ್ಕೊಳ್ತಾ ಇಲ್ಲ. ನಂತರ ಇದಕ್ಕೆ ನಾವು ಇಡ್ಲಿ ಮಾಡ್ಕೊಳ್ಳೋದಕ್ಕೆ ಪಕ್ಕದಲ್ಲಿ ನಾನು ನೀರನ್ನ ಚೆನ್ನಾಗಿ ಬಾಯ್ಲ್ ಮಾಡೋದಕ್ಕೆ ಇಟ್ಕೊಂಡಿದ್ದೀನಿ. ಈ ಪಾತ್ರೆಗೆ ಇಟ್ಕೊಳ್ಳೋಣ. ನಮಗೆ ಎಷ್ಟು ಬೇಕೋ ಅಷ್ಟು ಮಾಡಿಕೊಂಡ್ರೆ ಸರಿ ಹೋಗುತ್ತೆ. ಈ ರೀತಿ ಇಟ್ಕೊಂಡು ಸ್ಟೀಮಲ್ಲಿ ಒಂದು 10 ನಿಮಿಷ ಬೇಯಿಸ್ಕೋಬೇಕು ಚೆನ್ನಾಗಿ. ಇಡ್ಲಿ ಸ್ವಲ್ಪ ಚೆನ್ನಾಗಿ ಬೇಯಬೇಕು.
ಚೆನ್ನಾಗಿ ಬೆಂದಿದೆ ಅಂತ ನಮಗೆ ಗೊತ್ತಾಗಬೇಕಂದ್ರೆ ಇಡ್ಲಿ ಪಾತ್ರೆ ಓಪನ್ ಮಾಡಿದ ನಂತರ ಕೈನ ಸ್ವಲ್ಪ ತೇವ ಮಾಡಿ ಇಡ್ಲಿನ ನಾವು ಪ್ರೆಸ್ ಮಾಡಿದರೆ ನಮ್ಮ ಕೈಗೆ ಅಂಟಬಾರ್ದು, ನೀಟಾಗಿ ಬರಬೇಕು ಇಡ್ಲಿ. ಆಗ ಇಡ್ಲಿ ಬಂದಿದೆ ಅಂತ. ಇಲ್ಲಿ ನೋಡ್ತಿದ್ದೀರಲ್ಲ, ನಾನು ಕೈ ತೇವ ಮಾಡಿಕೊಂಡು ಮಾಡ್ತಿದ್ದೀನಿ. ನೀಟಾಗಿ ಬಾಯ್ಲ್ ಆಗಿದೆ. ಇದನ್ನು ತೆಗೆದುಬಿಟ್ಟು ಈ ರೀತಿ ಬಟ್ಟೆನ ನಾವು ಇಟ್ಕೊಂಡು ಓಪನ್ ಮಾಡಿದರೆ ಅದು ನೀಟಾಗಿ ಬರುತ್ತೆ. ಸ್ವಲ್ಪ ಆರಿದ ನಂತರ ಇನ್ನೂ ಚೆನ್ನಾಗಿ ಬರುತ್ತೆ. ನೋಡಿ ಇಲ್ಲಿ ಎಷ್ಟು ಸಾಫ್ಟಾಗಿ ಇಡ್ಲಿ ತಯಾರಾಗಿದೆ ಅಂತ. ಬ್ರೇಕ್ಫಾಸ್ಟ್ಗೆ ಈ ರೀತಿ ಇಡ್ಲಿ ಜೊತೆ ಚಟ್ನಿ ಮತ್ತು ಸಾಂಬಾರು ಮಾಡಿಕೊಂಡ್ರೆ ಯಾರಿಗೆ ತಾನೇ ಇಷ್ಟ ಆಗಲ್ಲ. ತುಂಬ ಸಾಫ್ಟಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಈ ರೀತಿ ಟ್ರಿಕ್ಸ್ನ ಉಪಯೋಗಿಸಿ ನೀವು ಟ್ರೈ ಮಾಡಿ ಒಂದ್ಸಲ. ತುಂಬಾ ಈಸಿಯಾಗಿ ಮಾಡ್ಕೋಬಹುದು. ತುಂಬ ಗಟ್ಟಿಯಾಗಿ ಏನು ಬರೋದಿಲ್ಲ. ಮೆಜರ್ಮೆಂಟ್ ಸರಿಯಾಗಿರಬೇಕು, ಸರಿಯಾಗಿ ಮಿಕ್ಸ್ ಮಾಡಿಕೊಡ್ಬೇಕು. ಆಗ ಈ ರೀತಿ ಸಾಫ್ಟಾಗಿರೋಂಥ ಇಡ್ಲಿ ಬರುತ್ತೆ. ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಇನ್ನಷ್ಟು ಜನರಿಗೆ ಶೇರ್ ಮಾಡಿ. ಇದೇ ಮೊದಲನೇ ಬಾರಿ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.